ಸ್ನೇಹಿತರೆ, ಇದು ರಾಜ್ಯ ಹೆದ್ದಾರಿ KGF ಮತ್ತು ವಿಕೋಟದಿಂದ ಬಂಗಾರಪೇಟೆ ಹೋಗುವ ಮಾರ್ಗ. ಇದನ್ನು ನಾವು ಪ್ರತ್ಯೇಕವಾಗಿ ತೋರಿಸುವ ಕಾರಣ ಏನಂದರೆ, ಎಲ್ಲ ವಾಹನಗಳಿಗಿಂತ ಅಧಿಕವಾಗಿ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನಗಳು ಟೂ ವೀಲರು. ಆ ಟೂ ವೀಲರಲ್ಲಿ ಹೋಗ್ತಕ್ಕಂಥವರು ಮಾಡುವ ನ್ಯೂಸೆನ್ಸ್ ಕೆಲಸಗಳು ದೊಡ್ಡ ಅನಾಹುತಗಳನ್ನು ಸಂಭವಿಸುವ ಒಂದು ಉದಾಹರಣೆ ಇಲ್ಲಿದೆ ನೋಡಿ. ಇದು ಸ್ಟೇಟ್ ಹೈವೇ 95. ಈ ಪಕ್ಕದಲ್ಲಿ ಈ ರಸ್ತೆಯಲ್ಲಿ ಹೋಗೋರು ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ನಗರಸಭೆ ಆಗಲಿ ಅಥವಾ ಗ್ರಾಮ ಪಂಚಾಯಿತಿಗಳಾಗಲಿ ವಾಹನಗಳು ಇಟ್ಕೊಂಡಿದ್ದಾರೆ. ಆ ವಾಹನಗಳಲ್ಲಿ ಕಸಗಳನ್ನು ಹಾಕೋದನ್ನು ಕೈ ಬಿಟ್ಟು ಏನು ಮಾಡ್ತಾರೆ ಅಂದರೆ, ಗಾಡಿಯಲ್ಲಿ ಹೋಗುವಾಗ ಟೂ ವೀಲರಲ್ಲಿ ಹೋಗುವಾಗ ಇಂಥ ಮೂಟೆಗಳನ್ನ ಕಟ್ಕೊಂಡು ಬಂದು ಇಲ್ಲಿ ಬಿಸಾಕ್ತಾರೆ. ನಾಳೆ ಇದು ಗಾಳಿ ಜಾಸ್ತಿ ಆದರೆ ಈ ಕಸಗಳು ಬೀದಿಗೆ ಬಂದರೆ ಟೂ ವೀಲರ್ ಓಡಿಸೋವರ ಕಣ್ಣುಗಳು ಬಿದ್ದರೆ ಏನಾಗ್ಬೋದು. ಆದ್ದರಿಂದ ದಯವಿಟ್ಟು ಈ ಚಿನ್ನಕೋಟೆ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಈ ಸ್ಥಳವನ್ನು ಚಿನ್ನಕೋಟೆ ಪಂಚಾಯಿತಿಯವರು ಇಮಿಡಿಯೇಟ್ ಆಗಿ ಕೂಡಲೇ ಇದನ್ನು ಗಮನಿಸಿ ಕ್ರಮ ವಹಿಸಬೇಕಂತ ಸಾರ್ವಜನಿಕರ ಬೇಡಿಕೆಗಳಾಗಿರೋದ್ರಿಂದ ಈ ಸುದ್ದಿಯನ್ನು ನಾವು ಪ್ರತ್ಯೇಕವಾಗಿ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿರುವ ಕಸಗಳು ಎಲ್ಲವನ್ನ ಈ ಟೂ ವೀಲರಲ್ಲಿ ಹೋಗ್ತಕ್ಕಂಥವ್ರು ಮೂಟೆಗಳು ಕಟ್ಟಿ ಬಿಸಾಕ್ತಾರೆ. ಈ ಬಿಸಾಕುವಾಗ ಕಸಗಳು ರಸ್ತೆಗೆ ಬಂದರೆ ಎಷ್ಟು ಒಂದು ಅನಾಹುತಗಳು ಆಗ್ಬೋದು ಅಂತ ಈ ದೃಶ್ಯಾವಳಿ ತೋರಿಸ್ತಾ ಇದೆ. ದಯವಿಟ್ಟು ತಮ್ಮ ಮನೆಗಳ ಪಕ್ಕದಲ್ಲಿ ಬರ್ತಕ್ಕಂಥ ಕಸಗಳ ಗಾಡಿಗಳಲ್ಲಿ ಕಸಗಳನ್ನು ಹಾಕ್ರಿ. ಇಂಥ ರಸ್ತೆಗಳಲ್ಲಿ ತಂದು ಹಾಕಿ ನೋಡಿ. ಟೂ ವೀಲರ್ಗಳು ಬರ್ತಾ ಇದೆ, ಸ್ವಲ್ಪ ಈ ಕಸಗಳು ಗಾಳಿಯಲ್ಲಿ ಬಂದ್ರೂ ಏನಾಗ್ಬೋದು ಅಂತ ಸ್ವಲ್ಪ ಆಲೋಚನೆ ಮಾಡಿ ಈ ಕಸಗಳನ್ನು ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕ್ಬೇಕಂತ ಸಾರ್ವಜನಿಕರ ಪರವಾಗಿ SSB ಬೇಡಿಕೆ ಬಿಡ್ತಾ ಇದೆ. ಧನ್ಯವಾದಗಳು.